ರಾಜಾಜಿನಗರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಕಚೇರಿಗೆ ಮುತ್ತಿಗೆ ಯತ್ನ. ಕೈ ಕಾರ್ಯಕರ್ತರಿಂದ ಬಿಜೆಪಿ ಶಾಸಕರ ಕಚೇರಿಗೆ ಯತ್ನ. ರಾಜಾಜಿನಗರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಕಚೇರಿಗೆ ಮುತ್ತಿಗೆ ಯತ್ನ. ಕೈ ಕಾರ್ಯಕರ್ತರಿಂದ ಬಿಜೆಪಿ ಶಾಸಕರ ಕಚೇರಿಗೆ ಮುತ್ತಿಗೆ ಯತ್ನ. ರಾಜಾಜಿನಗರ ಆರ್ಟಿಒ ಕಚೇರಿ ಕಟ್ಟಡದಲ್ಲಿರುವಂತಹ ಶಾಸಕರ ಕಚೇರಿ. ಕೈ ಕಾರ್ಯಕರ್ತರ ಮುತ್ತಿಗೆ ವೇಳೆ ಬಿಜೆಪಿ ಕಾರ್ಯಕರ್ತರ ವಿರೋಧ. ಎರಡು ಪಕ್ಷಗಳ ಕಾರ್ಯಕರ್ತರಿಂದ ಪರಸ್ಪರ ಬಾವುಟ ಪ್ರದರ್ಶನ. ಶಾಸಕರ ಕಚೇರಿಗೆ ನುಗ್ಗಲು ಕಾಂಗ್ರೆಸ್ ಕಾರ್ಯಕರ್ತರಿಂದ ಯತ್ನ ಆಗುತ್ತೆ. ಕೈ ಮಿಲಾಯಿಸುವ ಹಂತಕ್ಕೆ ತಿರುಗಿದ್ದಂತ ಕಾಂಗ್ರೆಸ್ ಪ್ರತಿಭಟನೆ. ಮುತ್ತಿಗೆ ವೇಳೆ ಸಭೆ ಮಾಡುತ್ತಿದ್ದಂತ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ಕಾಂಗ್ರೆಸ್ ಕಾರ್ಯಕರ್ತ. ಅದೇ ಕಾರಣಕ್ಕೆ ಶಾಸಕರ ಕಚೇರಿಗೆ ಮುತ್ತಿಗೆ ಯತ್ನ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ರಾಜಾಜಿನಗರ ಬಿಜೆಪಿ ಕಾಂಗ್ರೆಸ್ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ. ವಿಧಾನಸಭಾ ಅಧಿವೇಶನಗಳು ಬಿಟ್ಟರೆ ಪ್ರತಿ ಸೋಮವಾರ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ಅಂದರೆ ಸುಮಾರು 1ನೇ ತಾರೀಕು ಕಳೆದ ಶನಿವಾರ ಇರಬೇಕು, ನನ್ನ ಮೇಲೆ ಕಾಂಗ್ರೆಸ್ಸಿನ ಕಾನೂನು ಘಟಕದ ವ್ಯಕ್ತಿಯೊಬ್ಬರು ಲೋಕಾಯುಕ್ತಕ್ಕೆ ಒಂದು ದೂರು ಸಲ್ಲಿಸಿದ್ದಾರೆ. ನನ್ನಿಂದ ನಗರ ಪಾಲಿಕೆಗೆ ಮತ್ತು ಸರ್ಕಾರಕ್ಕೆ 300 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಬೇರೆ ಬೇರೆ ಅಂಶಗಳ ಒಳಗೊಂಡಂತೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ನಾನು ತಕ್ಷಣ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ. ಲೋಕಾಯುಕ್ತದಿಂದ ನಂಗೆ ನೋಟಿಸ್ ಬರದೇ ಇದ್ರೂ ಕೂಡ ಅಥವಾ ಬರಕ್ಕೆ ಮುನ್ನನೇ ನಾನೇ ಇದಕ್ಕೆ ಉತ್ತರ ಕೊಡ್ತೀನಿ, ಸಾಮಾಜಿಕ ಜಾಲತಾಣದೆಲ್ಲ ದೂರನ್ನೆಲ್ಲ ಗಮನಿಸಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಉತ್ತರ ತಯಾರಿಸ್ತಾ ಇದ್ದೀನಿ. ಹೀಗಿರುವಾಗ ಇವತ್ತು ಕೇವಲ ರಾಜಕೀಯ ದುರುದ್ದೇಶಕ್ಕೋಸ್ಕರ ಅಥವಾ GBA ಎಲೆಕ್ಷನ್ ಬರುತ್ತೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ರಾಜಾಜಿನಗರದಲ್ಲಿ ನಮ್ಮ ಜನರೊಂದಿಗೆ ಜನಸೇವಕ ನಡೀತಾ ಇರುವಾಗ ಸುಮಾರು 35ರಿಂದ 40 ಕಾಂಗ್ರೆಸ್ ಹೆಸರಿನಲ್ಲಿ ಕಾಂಗ್ರೆಸ್ ಪ್ಲಕಾರ್ಡ್ ಇಟ್ಕೊಂಡು ಕಾಂಗ್ರೆಸ್ ಧ್ವಜಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕೋ ಒಂದು ಪ್ರಯತ್ನನ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ನನ್ನ ಪ್ರಶ್ನೆ 2. ಮೊದಲನೇದು, ಬೆಂಗಳೂರಿನಲ್ಲಿ ನಮ್ಗೆ ಯಾರಿಗೂ ಕೂಡ ಫ್ರೀಡಂ ಪಾರ್ಕ್ ಹೊರಗಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ, ಪೊಲೀಸರು ಅವಕಾಶ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಹೀಗಿದ್ದಾಗ ಇವತ್ತು ರಾಜಾಜಿನಗರದಲ್ಲಿ ಇವರಿಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಹೆಂಗೆ ಅವಕಾಶ ಕೊಟ್ಟರು? ಸೊ ನಾಳೆಯಿಂದ ನಾವು ಕೂಡ ಇನ್ಮೇಲೆ ಬೀದಿಗೆ ಇಳಿತೀವಿ. ಅನೇಕ ಇಶ್ಯೂಸ್ ಇದೆ ಪ್ರೊಟೆಸ್ಟ್ ಮಾಡೋದಕ್ಕೆ. ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಇದ್ವು. ಸೊ ಪೊಲೀಸವರು ಕೊಟ್ಟ ಕಾರಣ. ಎರಡನೇದು, ಲೋಕಾಯುಕ್ತಕ್ಕೊಂದು ದೂರು ಸಲ್ಲಿಸಿದ ಮೇಲೆ ಆ ದೂರು ಅವರು ವಿಚಾರಣೆ ಮಾಡೋದ್ರ ಬಗ್ಗೆ ಅವಕಾಶ ಕೊಡ್ದೇನೆ ಅಥವಾ ಅವ್ರು ನನಗೆ ನೋಟಿಸ್ ಕೊಟ್ಟಾಗ ನನಗೆ ಉತ್ತರ ಕೊಡೋಕೆ ಅವಕಾಶ ಕೊಡ್ದೇನೆ ಈ ರೀತಿ ಪ್ರೊಟೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ತೋರಿಸುತ್ತೆ ಈ ದೂರಿನ ಹಿಂದೆ ಇರುವ ದುರುದ್ದೇಶ. ಒಬ್ಬ ವ್ಯಕ್ತಿಯ ವಿರುದ್ಧ ಈ ರೀತಿಯಾಗಿ
ಮತ್ತೆ ನನ್ನ ಬಗ್ಗೆ ಅನೇಕ ಆರೋಪಗಳನ್ನ ಮಾಡಿದ್ದಾರೆ. ನಂದು ಇವತ್ತು ಸಾರ್ವಜನಿಕದಲ್ಲಿ ಸುದೀರ್ಘವಾದ ಬದುಕು. ನಾನೇನು ಈಗಾಗಲೇ ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ 300 ಕೋಟಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 300 ಕೋಟಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ದೂರು ಕೂಡ ದಾಖಲಾಗಿದೆ. ಈಗ ಸುರೇಶ್ ಕುಮಾರ್ ಹೇಳ್ತಾ ಇರುವಂಥದ್ದೇನು? ಶಾಸಕ ಸುರೇಶ್ ಕುಮಾರ್ ಈಗ ಪ್ರತಿಭಟನೆಗೆ ಹೇಗೆ ಅವಕಾಶ ಮಾಡಿಕೊಟ್ರು? ಎಲ್ಲೋ ಒಂದು ಕಡೆ ಏನೋ ಆಗಿದೆ ಅಂತ ಹೇಳಿ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂದರೆ ಇವರು ಅವಕಾಶವನ್ನ ಮಾಡ್ಕೊಳ್ಳಲ್ಲ. ಇನ್ನು ಅಲ್ಲಿ ಕಚೇರಿಯ ಮುಂದೆ ಪ್ರತಿಭಟನೆಗೆ ರಾಜಾಜಿನಗರದಲ್ಲಿ ಅದು ಹೇಗೆ ಯಾವ ರೀತಿಯಾಗಿ ಅವಕಾಶ ಮಾಡಿಕೊಟ್ರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ.